ನೋಡಿ, ಅಡುಗೆ ಎಣ್ಣೆ ಬಗ್ಗೆ ನಾನು ಆಗಲೇ ಹೇಳ್ತಾ ಇದ್ದೆ. ಬೆಂಗಳೂರಿನಲ್ಲಿ ಲೀಟ್ರಿಗೆ 10 ರೂಪಾಯಿ ಜಾಸ್ತಿ ಆಗಿದೆ ಅಂತ. ಧಾರವಾಡದಲ್ಲೂ ಅದೇ ರೀತಿ ಅಡುಗೆ ಎಣ್ಣೆ ಮೇಲೂ ಕೂಡ ಯುದ್ಧದ ಪ್ರಭಾವ ಬೀಳ್ತಾ ಇದೆ. ರೇಟ್ ಜಾಸ್ತಿ ಆಗ್ತಾ ಇದೆ. ಎಲ್ಲ ಅಡುಗೆ ಎಣ್ಣೆ ಅಂದರೆ ಹೆಚ್ಚು ಕಡಿಮೆ ನಿಮಗೆ ಸೂರ್ಯಕಾಂತಿ ಎಣ್ಣೆ ಇರ್ಬೋದು ಅಥವಾ ಪಾಮ್ ಆಯಿಲ್ ಇರ್ಬೋದು, 10ರಿಂದ 12 ರೂಪಾಯಿ ಪ್ಯಾಕೆಟ್ಗೆ ಹೆಚ್ಚಳ. ಇದರಿಂದ ಎಗೈನ್ ಜನರ ಜೇಬು ಸುಡುತ್ತೆ, ಹೆಚ್ಚು ದುಡ್ಡು ಖರ್ಚಾಗುತ್ತೆ. ನಾನಾಗಲೇ ಹೇಳಿದೆ, ಮುಂದಿನ ವಾರ ಹಬ್ಬಗಳ ಸಾಲು. ಆ ಹಬ್ಬಗಳ ಸಾಲಿನಲ್ಲೇ ಇವಾಗ ಎಲ್ಲ ರೇಟ್ಗಳನ್ನು ಜಾಸ್ತಿ ಮಾಡ್ಕೊಂಡಿದ್ದಾರೆ. ಜಾಸ್ತಿ ಆಗಿದೆ, ಮಾಡಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ಕೂಡ ಯುದ್ಧದ ಎಫೆಕ್ಟ್. ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧ ಆರಂಭವಾಗಿರುವ ಹಿನ್ನೆಲೆ ಸಿಲಿಂಡರ್ ದರ ಒಂದು ಕಡೆ ಏನಂತಿದ್ರೆ ಹೆಚ್ಚಳ ಆಗಿದ್ದರೆ, ಮತ್ತೊಂದು ಕಡೆ ಅಡುಗೆ ಎಣ್ಣೆ ಏನಂತಿದ್ರೆ ಈಗ ಬೆಲೆ ಹೆಚ್ಚಳ ಆಗಿರುವಂಥದ್ದು. ಮಾರುಕಟ್ಟೆಯಲ್ಲಿ ಪ್ರತಿಯೊಂದು ಏನಂತಿದ್ರೆ ಅಡುಗೆ ಎಣ್ಣೆಗೆ 10ರಿಂದ 12 ರೂಪಾಯಿ ಹೆಚ್ಚಾಗಿದೆ ಅನ್ನುವಂಥ ಈಗ ಮಾಹಿತಿ ಬಂದಿರುವಂಥದ್ದು. ಇಲ್ಲಿ ಮಾರ್ಕೆಟಲ್ಲಿ ಕೂಡ ನಾವು ಏನಂತಿದ್ರೆ ವಿಚಾರಣೆ ಮಾಡಿದಾಗ ಪ್ರತಿಯೊಂದು ಪ್ಯಾಕೆಟ್ಗೆ 10 ರೂಪಾಯಿ, 12 ರೂಪಾಯಿ ಇದ್ರೆ 15 ರೂಪಾಯಿವರೆಗೆ ಏನಂತಿದ್ರೆ ಹೆಚ್ಚಾಗಿದೆ ಅನ್ನುವಂಥ ಮಾತನ್ನು ಈ ಅಂಗಡಿ ಮಾಲೀಕರು ಹೇಳ್ತಾ ಇದ್ದಾರೆ. ಏನು ದಿನಸಿ ಅಂಗಡಿಗಳಲ್ಲಿ ಏನಂತಿದ್ರೆ ದಿನ ಬೆಳಗಾತ್ಕೊಳ್ಳೆ ಏನಂತಿದ್ರೆ ಗ್ರಾಹಕರು ಬಂದು ಏನು ವ್ಯಾಪಾರಸ್ಥರಿಗೆ ಅಂತಿದ್ರೆ ವ್ಯಾಪಾರ ಮಾಡ್ತಾಯಿದ್ರು, ಅವ್ರಿಗೂ ಕೂಡ ಏನಂತಿದ್ರೆ ಈಗ ಇದು ಬಿಸಿ ಮುಟ್ಟಿರುವಂಥದ್ದು. ಸಿಲಿಂಡರ್ ದರ ಹೆಚ್ಚಳ ಆಗಿದೆ, ಏನು ಸಿಗ್ತಾ ಇಲ್ಲ, ಬ್ಲ್ಯಾಕಲ್ಲಿ ತೊಗೋಬೇಕನ್ನುವಂಥ ಒಂದು ಏನಂತಿದ್ರೆ ವಿಚಾರ ಹೊರಗೆ ಬಂದಿರುವಂಥ ಅದರ ಬೆನ್ನಲ್ಲೇ ಈಗ ಈ ಮತ್ತೊಂದು ಏನಂತಿದ್ರೆ ಗ್ರಾಹಕರಿಗೆ ಶಾಕ್ ಕೊಟ್ಟಿರುವಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ರೀತಿಯ ಅಡುಗೆ ಎಣ್ಣೆ, ಕುಸುಬಿ ಎಣ್ಣೆ ಆಗಿರ್ಬೋದು, ಶೇಂಗಾ ಎಣ್ಣೆ ಆಗಿರ್ಬೋದು, ಪಾಮ್ ಎಣ್ಣೆ ಆಗಿರ್ಬೋದು, ಬಹುತೇಕ ಎಲ್ಲ ಅಡುಗೆ ಎಣ್ಣೆಯ ದರ ಏನಂತಿದ್ರೆ ಈಗ ಹೆಚ್ಚಿಗೆ ಆಗಿರುವಂಥದ್ದು. ನಮ್ಮ ಜೊತೆ ಏನು ದಿನಸಿ ಅಂಗಡಿಯ ಮಾಲೀಕರು ಕೂಡ ಇದ್ದಾರೆ, ಅವ್ರೇನು ಹೇಳ್ತಾರೆ ನೋಡೋಣ. ಯಾಕಂತ ಹೇಳಿದ್ರೆ ಸಹಜವಾಗಿ ದರ ಹೆಚ್ಚಳ ಆದಮೇಲೆ ಗ್ರಾಹಕರು ಯಾವ ರೀತಿಯಾಗಿ ರೆಸ್ಪಾನ್ಸ್ ಮಾಡ್ತಾರೆ ಕಿರಾಣಿ ಅಂಗಡಿಯವ್ರ ಜೊತೆ ಅನ್ನೋಂಥದ್ದು ಸ್ವತಃ ಅವರಿಂದ ಕೇಳೋಣ. ಸರ್, ಈಗ ದರ ಹೆಚ್ಚಳ ಆಗಿದೆಯಲ್ಲ, ಇದು ಎಷ್ಟು ದಿವಸದಿಂದ ಆರಂಭ ಆಗಿರುವಂಥದ್ದು, ಈಗ ಹೆಚ್ಚಿಗೆ ಆಗಿರುವಂಥ, ಆಮೇಲೆ ಗ್ರಾಹಕರು ಏನು ಹೇಳ್ತಾ ಇದ್ದಾರೆ ಇದಕ್ಕೆ? ಅಮೇರಿಕ, ಇಸ್ರೇಲ್ ಸೇರಿ ಇರಾನ್ ಮೇಲೆ ಯುದ್ಧವನ್ನು ಪ್ರಾರಂಭ ಮಾಡಿದ ನಂತರ ಸುಮಾರು 10ರಿಂದ 12 ರೂಪಾಯಿ ಪ್ರತಿ ಲೀಟ್ರಿಗೆ ಖಾದ್ಯ ತೈಲದ ಬೆಲೆ ಏರಿಕೆಯಾಗಿದೆ. ಇದರ ನೇರ ಬೆಲೆ ಏರಿಕೆಯ ಪರಿಣಾಮ ಸಾರ್ವಜನಿಕರ ಮೇಲೆ ಬೀಳ್ತಾ ಇದೆ. ಪ್ರತಿದಿನ ಖಾದ್ಯ ತೈಲ ಬೇಕೇ ಬೇಕು. ಆದ್ದರಿಂದ ನಾನು ಕೇಂದ್ರ ಸರ್ಕಾರದ ಕಡೆ ಒಂದು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತಂದ್ರೆ, ದೇಶೀಯ ಮಾರುಕಟ್ಟೆ ಒಳಗಡೆ ಖಾದ್ಯ ತೈಲದ ಬೆಲೆ ಕಡಿಮೆ ಆಗ್ಬೇಕಂದ್ರೆ ಆಮದು ಸುಂಕವನ್ನು ಕಡಿಮೆ ಮಾಡ್ಕೋಬೇಕು. ಮತ್ತು ಜೊತೆಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯೊಳಗೆ ಏನೊಂದು ಖಾದ್ಯ ತೈಲದ ಒಂದು ಸರಬರಾಜಿಗೆ ಏನು ಅಡಚಣೆಗಳದಾವು, ಆ ಅಡಚಣೆಗಳನ್ನು ರಾಜ್ಯತಾಂತ್ರಿಕವಾಗಿ ನಿಭಾಯಿಸುವಂಥ ಪ್ರಯತ್ನವನ್ನು ಈಗಾಗಲೇ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಅದನ್ನ